ಹಾಯ್ ವೆಲ್ಕಮ್ ಟು ದ ಚಾನಲ್. ಎಲ್ಲರಿಗೂ ಒಂದು ಫಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇವನ್ ನನಗೆ ತುಂಬ ಖುಷಿ ಆಗ್ತಾ ಇದೆ ಡೇ ಬೈ ಡೇ ವೀಡಿಯೋಸ್ ಮಾಡೋದಕ್ಕೆ. ಇವತ್ತು ನನ್ನ ವ್ಲಾಗಲ್ಲಿ ನನ್ನ ಫ್ರೆಂಡ್ ಮದುವೆದು ಲೈಕ್ ನೈಟ್ ಏನೆಲ್ಲ ಶಾಸ್ತ್ರ ಇತ್ತು, ಅದ್ರ ಜೊತೆಗೆ ಬೆಳಗ್ಗೆ ಮದುವೆದು ನಾನು ಅಷ್ಟು ಶೂಟ್ ಮಾಡ್ಕೊಂಡಿಲ್ಲ, ತುಂಬ ಕಡಿಮೆನೇ ತೊಗೊಂಡಿದ್ದೀನಿ. ಅದನ್ನು ನೀವು ನೋಡ್ಬೋದು. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಚಾನಲ್. ಈ ಫಂಕ್ಷನ್ ಬಂದು ತಿಪ್ಟೂರಲ್ಲಿದ್ದಿತ್ತು. ಸೊ ನಾವು ಬ್ಯಾಂಗ್ಳೂರಿಂದ ಆಲ್ಮೋಸ್ಟ್ ಒಂದು 3 ಅವರ್ಸೇ ಜರ್ನಿ ಆಗುತ್ತೆ ಅಂತ ಹೇಳ್ಬೋದು. 2.5-3 ಅವರ್ಸು ತಿಪ್ಟೂರಿಗೆ ಹೋಗೋದಕ್ಕೆ. ಸೊ ನಾವು ವರ್ಕೆಲ್ಲ ಮುಗಿಸಿ ನಾನು ರೀಚ್ ಆಗೋಷ್ಟೊತ್ತಿಗೆ ಈವ್ನಿಂಗ್ ಆಗಿತ್ತು. ಅಲ್ಲಿ ಈವ್ನಿಂಗ್ ಅಂದರೆ ರಿಸೆಪ್ಷನ್ ಏನು ಇರಲಿಲ್ಲ. ಸೊ ಅವರ ಹುಡುಗಿ ಕಡೆ ಸ್ವಲ್ಪ ಡಿಫ್ರೆಂಟಾಗಿತ್ತು ಶಾಸ್ತ್ರ. ಫಸ್ಟು ನಾನು ಇದು ಯಾವ್ದು ಕಡೆ ಶಾಸ್ತ್ರ ಅಂತ ಹೇಳ್ಬಿಡ್ತೀನಿ. ಪ್ಯೂರ್ ಗೌಡ ಮದುವೆನೇ ಇದು, ಮೀನ್ಸ್ ಗೌಡಾಸ್ ಮದುವೆನೇ. ಸೊ ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ, ಯಾವುದೋ ಒಂದು ಫೆಸ್ಟಿವಲ್ ಆಗಿರ್ಬೋದು, ಫಂಕ್ಷನ್ ಆಗಿರ್ಬೋದು, ಊರಿಂದ ಊರಿಗೂ ಅದ್ರದ್ದು ಏನಾದರೂ ಚೇಂಜಸ್ ಲಿಟಲ್ ಬಿಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈ ಫಂಕ್ಷನಲ್ಲಿ ನೈಟೇ ಏನಿತ್ತು ಹಳದಿ ಶಾಸ್ತ್ರ ಮತ್ತು ಬಳೆ ಶಾಸ್ತ್ರ ಎಲ್ಲ ಚೌಟ್ರಿ ಎಲ್ಲ ಇತ್ತು. ಹಾಗಾಗಿ ಅವರು ರಿಸೆಪ್ಷನ್ ಬೆಳಗ್ಗೆಗೆ ಇಟ್ಕೊಂಡಿದ್ರು. ಸೊ ನಾವಂತೂ ತುಂಬಾ ಎಂಜಾಯ್ ಮಾಡಿದೆ. ನಾನಂತೂ ತುಂಬ ದಿನಗಳಾಗಿತ್ತು ಈ ಥರ ಕ್ಲೋಸ್ ಫ್ರೆಂಡ್ ಮದುವೆಗೆ ಬರೋದು, ಎಂಜಾಯ್ ಮಾಡೋದು ಎಲ್ಲ. ಸೊ ಐ ಥಾಟ್ ನಾನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ನನ್ನ ಪ್ರತಿಯೊಂದು ಖುಷಿ ಎಂಜಾಯ್ಮೆಂಟ್ನೂ ನಾನು ಶೇರ್ ಮಾಡ್ತೀನಿ. ಸೊ ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಈ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಡೆಕೋರೇಷನ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನೀವು ಆಲ್ರೆಡಿ ಈ ವಿಡಿಯೋಸಲ್ಲಿ ನೋಡ್ಕೊಂಬಂದರೆ ಅನಿಸುತ್ತೆ. ನಾನು ಬೇರೆ ಮಾತಾಡುವಾಗ ಡೆಕೋರೇಷನ್ಸ್ದೆಲ್ಲ ಬಂತು ವಿಡಿಯೋ. ತುಂಬಾ ಚೆನ್ನಾಗಿ ಡೆಕೋರೇಷನ್ಸ್ ಮಾಡಿಸಿದ್ರು. ಹಳದಿ ಶಾಸ್ತ್ರಕ್ಕಾಗಿರ್ಬೋದು, ಬಳೆ ಶಾಸ್ತ್ರಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ. ಫೈನಲಿ ರೀಚ್ ಆದಾಗ ಲೈಕ್ ಈ ಥರ ಇತ್ತು ಚೌಟ್ರಿ ಡೆಕೋರೇಷನ್ ಆಗಿರ್ಬೋದು, ಔಟ್ಲುಕ್ ಓವರ್ ಆಲ್ ಈ ಥರ ಇತ್ತು. ಇವತ್ತು ನೈಟಿಗೆ ನಂದು ಔಟ್ಫಿಟ್ ಬಂದು ಈ ಥರ ಇತ್ತು. ಇದು ಲಂಗ ದಾವಣಿ ಟೈಪ್ ಹಾಕಿದ್ದೆ. ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಹಳೆ ಡ್ರೆಸ್ಸು. ಸ್ಟಿಲ್ ನನಗೆ ಇವಾಗಲೂ ಹಾಕ್ತಾಯಿದ್ದೆ. ಇದು ನಂದು 10th ಲಂಗ ಬ್ಲೌಸ್ ಅಂತಲೇ ಹೇಳ್ಬೋದು. ಇದು ನನ್ನ ಅಜ್ಜಿ ಸ್ಯಾರಿ ತೊಗೊಂಡು ಅದರಲ್ಲಿ ಸ್ಟಿಚ್ ಮಾಡಿಸಿದ್ದು. ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ. ನನಗೆ ಅವಾಗೆಲ್ಲ ಸ್ಯಾರಿದಷ್ಟು ಇದು ಗೊತ್ತಾಗ್ತಿರ್ಲಿಲ್ಲ. ಹೀಗೆ ಅನಿಸುತ್ತೆ, ಆ ಸ್ಯಾರಿ ಇದ್ದಿದ್ದರೆ ಎಷ್ಟು ಚೆನ್ನಾಗಿರೋದು, ಅಯ್ಯೋ ನಾನು ಈ ಥರ ಲಂಗ ಬ್ಲೌಸ್ ಮಾಡಿಸ್ಬಿಟ್ಟಿದ್ದೀನಲ್ಲ ಅಂತ ಫೀಲ್ ಆಗುತ್ತೆ. ಬಟ್ ಆದ್ರೂ ಅದನ್ನು ಯೂಸ್ ಮಾಡಬೇಕು, ಹಾಕೋಬೇಕು ಅಂತ ಈ ಥರ ಯಾವುದಾದ್ರೂ ಫಂಕ್ಷನ್ಸ್ ಇದ್ದಾಗ ಹಾಕೋತೀನಿ. ನನಗೆ ಇದು ಒನ್ ಆಫ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ತುಂಬಾ ಮೆಮೊರೀಸ್ ಇದೆ. ಎಕ್ಸ್ಪೆಷಲಿ ಅಜ್ಜಿದು ಅಂದರೆ ಎಲ್ರಿಗೂ ತುಂಬ ಪ್ರೀತಿನೂ ಇರುತ್ತೆ ಅಲ್ವಾ ಆ ವಸ್ತು ಮೇಲೆ. ಇಲ್ಲಿ ಗ್ಯಾಲರಿ ಕೂಡ ಮಾಡಿದರು ಫೋಟೋಗೆ ಅಂತ ಹೇಳಿ. ಅದು ತುಂಬ ಚೆನ್ನಾಗಿತ್ತು. ಅಲ್ಲಿ ತುಂಬ ಚೆನ್ನಾಗೇ ಬರ್ತಿತ್ತು. ನಾನು ಫಸ್ಟ್ ಟೈಮ್ ನೋಸ್ ಪಿನ್ನ ಟ್ರೈ ಮಾಡಿದೆ. ನನಗೆ ಚೆನ್ನಾಗಿ ಅನಿಸ್ತಾ ಇದೆ ಅಂತ ತುಂಬ ಕಮೆಂಟ್ಸ್ ಬಂತು. ತುಂಬ ಖುಷಿ ಆಯಿತು. ನಾನು ಮದುವೆಲೂ ಹಾಕಿಲ್ಲ ನೋಸ್ ಪಿನ್, ಯಾವತ್ತೂ ನಾನು ಟ್ರೈ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಇದು ಟ್ರೈ ಮಾಡಿದ್ದು. ಲಾಸ್ಟ್ ಟೈಮ್ ನನಗೆ ಯಾಕೆ ಟ್ರೈ ಅನಿಸ್ತು ಅಂದರೆ ನನ್ನ ಫ್ರೆಂಡ್ ಮೇಕ್ ಓವರ್ ಅದನ್ನು ನನಗೆ ಹಾಕಿದ್ಲು. ಸೊ ಹಾಗಾಗಿ ಆವಾಗ ತುಂಬ ಜನ ಹೇಳಿದರು, ಇಲ್ಲ ನಿನಗೆ ನೋಸ್ ಪಿನ್ ತುಂಬ ಚೆನ್ನಾಗಿ ಕಾಣುತ್ತೆ, ನೀನು ಟ್ರೈ ಮಾಡ್ಬೋದು ಅಂತಿದ್ರು. ಬಟ್ ನಾನು ಎಲ್ಲೂ ಹೊರಗಡೆ ಪಬ್ಲಿಕ್ಕಾಗಿ ಟ್ರೈ ಮಾಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಹಾಕಿದೆ. ಸೊ ಒಳ್ಳೆ ಕಮೆಂಟ್ಸ್, ಒಳ್ಳೆ ಇದು ಬಂತು. ನನಗೆ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಟೈಮ್ ಫಂಕ್ಷನ್ಸ್ಗಳಲ್ಲಿ ನೀವು ನೋಡ್ಬೋದು ಡಿಫ್ರೆಂಟ್ ನೋಸ್ ಪಿನ್ಸ್ನ ನಾನು ಯೂಸ್ ಮಾಡ್ತೀನಿ, ಒಂದು ಸಲ ಚೆನ್ನಾಗಿದೆ ಅಂತ ಗೊತ್ತಾದ ಮೇಲೆ. ನೈಟು ಒಂದಷ್ಟು ಫೋಟೋ ಸೆಷನ್ ಇತ್ತು ಹುಡುಗ ಹುಡುಗಿದು. ಸೊ ಅವ್ರದ್ದು ಔಟ್ಫಿಟ್ ಬಂದು ಈ ಥರ ಇತ್ತು. ನೆಕ್ಸ್ಟು ಬಳೆ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಯಿತು. ನನಗೂ ತುಂಬ ಖುಷಿ, ಈ ಥರ ಫಂಕ್ಷನಲ್ಲಿ ಬಳೆ ಎಲ್ಲ ತೊಡಿಸ್ಕೋಬೇಕು ಮಾಡಬೇಕಂದ್ರೆ ನನಗೂ ಖುಷಿ ಆಗುತ್ತೆ. ಸೊ ಖುಷಿಯಿಂದ ನಾನು ಕೂಡ ಬಳೆ ಎಲ್ಲ ತೊಡಿಸ್ಕೊಂಡೆ.
ಅದಾದಮೇಲೆ ಅರ್ಶಿಣದ ಶಾಸ್ತ್ರ. ಫಸ್ಟು ಅವರ ಮನೆಯವರೆಲ್ಲರೂ ನೀರೆಲ್ಲ ಹಾಕಿ ಲೈಕ್ ಅರ್ಶಿಣದ ಶಾಸ್ತ್ರಕ್ಕೆ ಫಸ್ಟು ಅರಿಶಿಣ ಎಲ್ಲ ಹಾಕಿ ನೀರೆಲ್ಲ ಹಾಕಿ ಎಲ್ಲ ಮಾಡಿದರು. ಆ್ಯಕ್ಚುಲಿ ಅರಿಶಿಣ ಹಚ್ಚೋ ವೀಡಿಯೋ ನಾನು ಮರ್ತುಬಿಟ್ಟೆ. ಎಂಜಾಯ್ ಮಾಡ್ತಾ ಎಷ್ಟೊಂದು ಒಳ್ಳೊಳ್ಳೆ ವೀಡಿಯೋಸ್ನ ಮಾಡ್ಕೊಳಕ್ಕೆ ಆಗಲಿಲ್ಲ ಮೂಮೆಂಟ್ಸ್ದು, ಕೆಲವೊಂದು ಮೂಮೆಂಟ್ಸ್ದೆಲ್ಲ ನನಗೆ ಈಗ ಅದೇ ಅನಿಸುತ್ತೆ, ಅಯ್ಯೋ ಎಂಜಾಯ್ ಮಾಡ್ತಾ ಕೆಲವೊಂದು ಆ ಥರ ಮಿಸ್ ಆಗುತ್ತೆ. ಆದಷ್ಟು ವೀಡಿಯೋ ಮಾಡಿಕೊಂಡೆ. ಈವನ್ ನನ್ನ ಹಸ್ಬೆಂಡು ನನಗೆ ಹೆಲ್ಪ್ ಮಾಡ್ತಾರೆ ಯೂಶ್ವಲಿ ಈ ಥರ ವೀಡಿಯೋಸ್ ಏನಾದರೂ ಮಾಡಬೇಕು ಅಂತ ಹೇಳಿದರೆ. ನಾವು ಎಲ್ಲರೂ ನೀರೆಲ್ಲ ಹಾಕಿದ್ವಿ, ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಎಲ್ಲ ಶಾಸ್ತ್ರೋಕ್ತವಾಗಿ ಎಲ್ಲ ಶಾಸ್ತ್ರ ನೀರು ಹಾಕೋದು ಅರ್ಶಿಣದೆಲ್ಲ ಮುಗಿದ ಮೇಲೆ ಒಂದಷ್ಟು ಫೋಟೋಗ್ರಾಫರ್ಸಿಗೆ ಬೇಕಾಗಿರೋ ಥರದ್ದು ಇರುತ್ತೆ ಅಲ್ಲ, ಸೊ ಅದನ್ನು ಕೂಡ ಕೆಲವೊಂದು ಎಂಜಾಯ್ ಮಾಡಿದ್ವಿ. ಫುಲ್ಲೆಲ್ಲ ಅರ್ಶಿಣ ಎಲ್ಲ ತೊಗೊಂಡು ಫೋಟೋಗ್ರಾಫರ್ಸ್ಗೆ ಏನು ಬೇಕೋ ಆ ಫೋಟೋಗೆಲ್ಲ ಪೋಸ್ ಕೊಟ್ಟು ಆಮೇಲೆ ನಮ್ಗೆ ಯಾವ ಥರ ಬೇಕೋ ಎಲ್ಲ ತೀಟೆ ಮಾಡಿಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ. ಹೋಪ್ ನಾನು ಅನ್ಕೋತೀನಿ ನೀವು ಎಲ್ಲ ಇದೇ ಥರ ಕ್ಲೋಸ್ ಫ್ರೆಂಡ್ಸ್ ಮದುವೆಗೆ ಹೋಗಲಿ, ರಿಲೇಟಿವ್ಸ್ ಆಗಿರ್ಬೋದು, ಎಲ್ಲರೂ ತುಂಬ ಎಂಜಾಯ್ ಮಾಡ್ತೀರಾ ಅಂತ. ನನಗೆ ವರ್ಕಿಂಗ್ ಪೀರಿಯಡಲ್ಲಿ ಏನಂದರೆ ಲೈಕ್ ಜಾಸ್ತಿ ಫಂಕ್ಷನ್ಸ್ಗಳು ಅಟೆಂಡ್ ಮಾಡೋಕ್ಕಾಗಲ್ಲ. ಅಟೆಂಡ್ ಮಾಡಿದರೂ ಇನ್ ಟೈಮ್ಗೆ ಹೋಗಿ ಇನ್ ಟೈಮ್ ಬರ್ತೀನಿ. ವೆರಿ ಕ್ಲೋಸ್ ಫ್ರೆಂಡ್ಸ್, ವೆರಿ ಕ್ಲೋಸ್ ರಿಲೇಟಿವ್ಸ್ ಅದಷ್ಟೇ ನಾನು ಅಟೆಂಡ್ ಮಾಡೋಕ್ಕಾಗೋದು. ಸೊ ಹಾಗಾಗಿ ನಾನು ಯಾವ್ದು ಅಟೆಂಡ್ ಮಾಡ್ತೀನೋ ಅದನ್ನ ಕಂಪ್ಲೀಟ್ ಎಂಜಾಯ್ ಮಾಡ್ತೀನಿ. ಹುಡ್ಗಂದು ಅರಿಶಿಣ ಶಾಸ್ತ್ರ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ ಆಗಿರ್ಬೋದು, ಅವ್ರ ಫ್ರೆಂಡ್ ಆಗಿರ್ಬೋದು, ಒಂದಷ್ಟು ಫೋಟೋಗ್ರಾಫರ್ಸ್ಗೆ ವೀಡಿಯೋಸಿಗೆಲ್ಲ ಚೆನ್ನಾಗಿ ಬರಲಿ ಅಂತ ಹೇಳಿ ಆ ನೀರು ಹರ್ಚೋದಾಗಿರ್ಬೋದು, ಫ್ಲವರ್ಸ್ ಪೆಟಲ್ಸ್ ಎಲ್ಲ ಹಾಕಿ ಎಲ್ಲ ಅವರೇ ಸಪೋರ್ಟ್ ಮಾಡ್ತಾಯಿದ್ರು. ಅದನ್ನೆಲ್ಲ ಹೆರ್ಚಿ ಎಲ್ಲ ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿರುತ್ತೆ ಅನ್ಕೋತೀನಿ. ನಾನು ನೋಡಿಲ್ಲ ಇನ್ನು. ಆ್ಯಕ್ಚುಲಿ ಇದು ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಆಲ್ರೆಡಿ ಅವ್ರದ್ದು 1 ಮಂತ್ ಆಗಿದೆ ಮದುವೆ ಆಗಿ, ಈಗ ಅಪ್ಲೋಡ್ ಮಾಡ್ತಿದ್ದೀನಿ. ನನಗೆ ಎಡಿಟಿಂಗ್ಗೆ ಟೈಮೇ ಇಲ್ಲ, ಸ್ವಲ್ಪ ವರ್ಕಲ್ಲೂ ತುಂಬ ಬ್ಯುಸಿ ಆದೆ ಹಾಗಾಗಿ. ಈ ಅರಿಶಿನ ಶಾಸ್ತ್ರ ಹುಡುಗ ಹುಡುಗಿದು ಒಂದೇ ಪ್ಲೇಸಲ್ಲಿ ಒಂದೇ ಚೌಟ್ರಿಯಲ್ಲಿ ಇಟ್ಕೊಂಡಿರೋದ್ರಿಂದ ಅವರಿಬ್ಬರು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದರು. ಒಬ್ರಿಗೊಬ್ರು ಅರಿಶಿನ ಹಚ್ಕೊಳ್ಳೋದಾಗಿರ್ಬೋದು, ತುಂಬ ಒಳ್ಳೆ ಪಿಕ್ಚರ್ಸ್ ಬಂದಿರುತ್ತೆ. ಸೊ ನಂದೆಲ್ಲ ಮದುವೆ ಆದಾಗ ಈ ಥರ ಎಲ್ಲ ನಮ್ಮದೆಲ್ಲ
ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಚೌಟ್ರಿಯಲ್ಲಿ ಮಾಡೋದೇ ಇಲ್ಲ, ನಮ್ಮದು ಮನೆಯಲ್ಲೇ ಮಾಡ್ತಾರೆ. ಸೊ ಹಾಗಾಗಿ ನಂದೇ ಸಪ್ರೇಟ್ ಮಾಡಿದರು, ಹಸ್ಬೆಂಡೇ ಸಪ್ರೇಟ್ ಮಾಡಿದರು. ಬಟ್ ನನಗೆ ಇಲ್ಲಿ ನೋಡಿದಾಗ ಅನಿಸ್ತು ನಮ್ಮದು ಎಲ್ಲ ಹೀಗೆ ಜೊತೆಯಲ್ಲಿ ಮಾಡಿದರೆ ಚೆನ್ನಾಗಿರ್ತಿತ್ತಲ್ಲ, ಸೊ ಪ್ಲ್ಯಾನ್ ಮಾಡಿ ಮಾಡ್ಕೋಬೇಕು ಅಂತ ಅನಿಸ್ತು. ಬಟ್ ಆ ಟೈಮ್ ವರ್ಷಕ್ಕೂ ಬೇರೆ ಬೇರೆ ಥರ ಚೇಂಜಸ್ ಆಗ್ತಿರುತ್ತೆ. ನಂದು ಟೈಮಲ್ಲಿ ನನ್ನ ಮದುವೆ ಹೇಗಾಯಿತೋ ಅದೇ ಗ್ರ್ಯಾಂಡ್, ಅದೇ ಸ್ಪೆಷಲ್, ಅದೇ ಡಿಫ್ರೆಂಟ್ ಆಗಿತ್ತು. ಸೊ ಪ್ರತಿಯೊಂದು ಹಾಗೇನೆ ಅಲ್ಲ, ಈಗಿನ ಮಕ್ಕಳಿಗೂ ನಮಗೂ ನಮ್ಮ ಹೋದ ಟೈಮಲ್ಲೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಹಾಗೆ ಫಂಕ್ಷನ್ಗಳು ಅಷ್ಟೇ, ವರ್ಷಕ್ಕೇನೋ 6 ತಿಂಗ್ಳಿಗೆ ಒಂದ್ಸಲನೂ ಪ್ರತಿಯೊಂದು ಚೇಂಜ್ ಆಗುತ್ತೆ. ಬಟ್ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಹುಡುಗ ಹುಡುಗಿ. ಅದು ನೋಡಿ ನಾವು ಖುಷಿ ಪಡ್ತಿದ್ವಿ, ನಾವು ಫನ್ ಮಾಡ್ತಿದ್ವಿ. ಎಲ್ಲ ಮುಗಿದ್ಮೇಲೆ ಹುಡುಗಿ ಫ್ರೆಂಡ್ಸ್ ಬಂದು ಡ್ಯಾನ್ಸಿಗೆಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು ಹುಡುಗಿರು. ಸೊ ಅವರು ಕೂಡ ಡ್ಯಾನ್ಸ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಅದ್ರ ಜೊತೆಗೆ ಲಾಸ್ಟಲ್ಲಿ ನಾವೆಲ್ಲರೂ ಜಾಯ್ನ್ ಆದ್ವಿ. ನಮ್ಮದೆಲ್ಲ ಯಾವುದು ಡ್ಯಾನ್ಸ್ದೇನು ಪ್ಲ್ಯಾನ್ ಇರಲಿಲ್ಲ. ಆಲ್ ಆಫ್ ಸಡನ್ ಮ್ಯೂಸಿಕ್ ಬರ್ತಿದ್ದಂಗೆ ಆಟೋಮೆಟಿಕ್ ಕೈಕಾಲು ಸ್ಟಾರ್ಟ್ ಆಗುತ್ತೆ ಕುಣಿಯೋದಕ್ಕೆ ನನಗಂತೂ. ಸೊ ಹಾಗಾಗಿ ಚೆನ್ನಾಗಿ ಕುಣಿದೆ, ಚೆನ್ನಾಗಿ ಎಂಜಾಯ್ ಮಾಡಿದೆ.
ಸೊ ಎಲ್ಲ ಕುಂಡು ಎಲ್ಲ ಆದಮೇಲೆ ಆ್ಯಕ್ಚುಲಿ ಇನ್ನೂ ಒಂದು ಶಾಸ್ತ್ರ ಇದೆ ಅಂದರು, ಬಟ್ ಆಲ್ರೆಡಿ 2 ಆಗಿತ್ತು. ನಾನು ಟ್ರಾವೆಲ್ ಮಾಡಿ ಬಂದು ಫುಲ್ ಟಯರ್ಡ್ ಆಗಿದ್ದರಿಂದ ಒಂದು ಒಳ್ಳೆ ರೆಸ್ಟ್ ಬೇಕನ್ಸಿತ್ತು. ರೂಮ್ ಕೂಡ ತುಂಬ ಚೆನ್ನಾಗಿತ್ತು, ಚೌಟ್ರಿಯಲ್ಲೇ ಪಕ್ಕದಲ್ಲಿ ಹೋಟೆಲ್ ಇದೆ, ಸೊ ಅಲ್ಲೇ ಇತ್ತು ರೂಮು ಕೂಡ. ಯೂಶ್ವಲಿ ಫಂಕ್ಷನ್ಸಿಗೆಲ್ಲ ಬಂದರೆ ಅಷ್ಟು ಕನ್ವಿನೆಂಟ್ ಎಲ್ಲ ಈಸಿಯಾಗಿ ಚೆನ್ನಾಗಿ ಸಿಗಲ್ಲ ಯಾವುದೋ ಬೇರೆ ಊರಿಗೆ ಹೋದಾಗ. ಬಟ್ ನಮಗಂತೂ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿಕೊಟ್ಟಿದ್ರು. ಪ್ರತಿಯೊಂದು ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಅದಿನ್ನು ಖುಷಿ ಅಂತ ಹೇಳ್ಬೋದು. ಸ್ವಲ್ಪ ಲೇಟಾಗಿ ಮಲಗಿದ್ವಿ, ಬಟ್ ಆದರೂ ಒಳ್ಳೆ ನಿದ್ದೆ ಬಂತು. ರೂಮೆಲ್ಲ ತುಂಬಾ ಚೆನ್ನಾಗಿತ್ತು. ನೀವು ನೋಡ್ಬೋದು ನನ್ನ ಟಯರ್ಡ್ ಫೇಸು, ಬಟ್ ಸ್ಟಿಲ್ ನನಗೆ ಖುಷಿ ಆಗ್ತಿತ್ತು, ಟಯರ್ಡ್ ಅಂತ ಅನ್ನಿಸ್ತಿರ್ಲಿಲ್ಲ. ನಾನು ಹಾಗೆ ವೀಡಿಯೋಸ್ ಮಾಡ್ಕೋತಾ ನಾನು ಮತ್ತೆ ಮಿರರಲ್ಲೂ ನೋಡ್ಕೋತಿದ್ದೆ. ನೆಕ್ಸ್ಟು ಮಾರ್ನಿಂಗ್ ಬೆಳಗ್ಗೆ ನಾವು ತುಂಬಾ ಬೇಗ ಹೊರಡಬೇಕಿತ್ತು, ಯಾಕೆ ಅಂದರೆ ನನ್ನ ತಂಗಿದು ಸೀಮಂತ ಇತ್ತು. ಸೊ ಹಾಗಾಗಿ ನಾವು ತುಂಬ ಹೊತ್ತು ಇರಲಿಲ್ಲ. ನೀವು ನೋಡ್ತಿರ್ಬೋದು, ಇದು ಮಂಟಪ ಡೆಕೋರೇಷನ್ ಈ ಥರ ಇತ್ತು. ದೆನ್ ನನ್ನ ಮಾರ್ನಿಂಗ್ ಔಟ್ಫಿಟ್ ಕೂಡ ನೀವು ಇದೇ ವಿಡಿಯೋಲಿ ನೋಡ್ತಿದ್ದೀರಾ. ಇದು ನನ್ನ ಮಾರ್ನಿಂಗ್ ಔಟ್ಫಿಟ್ ಆಗಿತ್ತು. ಇದು ಸ್ಯಾರಿ ಬಂದು ನೀವು ಆಲ್ರೆಡಿ ನನ್ನ ಯಾರು ಹಳೆ ವ್ಲಾಗ್ ನೋಡಿದ್ದೀರಾ ಅವ್ರಿಗೆ ಗೊತ್ತಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ಏನು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೆ ಅದೇ ಇದು. ಇದಕ್ಕೆ ನಾನು ಕಲಂಕಾರಿ ಬ್ಲೌಸ್ನ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಸೂಟ್ ಆಗ್ತಿತ್ತು. ನಂದು ಈ ಸ್ಯಾರಿ ಬಂದು ಮೇಕ್ ಓವರ್ ಅರ್ಪಿತಾ ಅಂತ ಹೇಳಿ ಅವ್ರದ್ದು ಇನ್ಸ್ಟಾಗ್ರಾಮ್ ಎಲ್ಲ ಇದೆ, ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಅವರೇ ನನಗೆ ಸ್ಯಾರಿ ಫುಲ್ ಉಡ್ಸ್ಕೊಟ್ಟಿದ್ದು, ತುಂಬ ಚೆನ್ನಾಗಿ ಉಡ್ಸ್ಕೊಟ್ರು. ಅವಳು ಬೇರೆ ಯಾರೂ ಅಲ್ಲ, ನನ್ನ ಬೆಸ್ಟ್ ಫ್ರೆಂಡೇ. ಸೊ ಹಾಗಾಗಿ ನನಗೆ ಅವಳು ತುಂಬ ಚೆನ್ನಾಗಿ ಸೀರೆ ಉಡಿಸ್ತಾಳೆ. ನನಗೆ ತುಂಬ ಇಷ್ಟ. ಇವನ್ ಮೇಕಪ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಒಂದು ಸಲ ಮಾಡಿಸಿದ್ದೀನಿ. ಮತ್ತು ಇನ್ನು ಯಾವಾಗಲಾದರೂ ನನಗೆ ಟೈಮ್ ಆದರೆ ಅವ್ರ ಹತ್ರ ಮೇಕಪ್ ಮತ್ತೆ ಮಾಡಿಸಿ ನಾನು ನಿಮಗೆ ಹೇಳ್ತೀನಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ನೀವು ಅವ್ರನ್ನ ಬೇಕಾದರೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಫೈನಲಿ ನನ್ನ ಫಂಕ್ಷನ್ ಈ ಥರ ಇತ್ತು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.